ನಮಸ್ಕಾರ. 2026-27ನೇ ಸಾಲಿನ ಸರ್ಕಾರಿ ನೌಕರರ ವರ್ಗಾವಣೆ ಬಗ್ಗೆ ಒಂದು ಬಹುಮುಖ್ಯವಾದ ಅಧಿಕೃತ ಸುತ್ತೋಲೆ ಬಂದಿದೆ. ಈ ಸುತ್ತೋಲೆಯಲ್ಲಿರೋ ಪ್ರಮುಖ ಅಂಶಗಳೇನು, ನಿಯಮಗಳೇನು, ಮತ್ತೆ ಇಡೀ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತ ಬನ್ನಿ ಈ ವಿಶ್ಲೇಷಣೆಯಲ್ಲಿ ಒಂದೊಂದಾಗಿ ಅರ್ಥ ಮಾಡ್ಕೊಳ್ಳೋಣ. ನಾವು ಇವತ್ತು ಏನೇನ್ ಕವರ್ ಮಾಡ್ತೀವಿ ಅಂದ್ರೆ, ಮೊದಲು 2026-27ರ ಗೈಡ್ಲೈನ್ಸ್ ಏನ್ ಹೇಳುತ್ತೆ ಅಂತ ನೋಡೋಣ. ಆಮೇಲೆ ವರ್ಗಾವಣೆಯಲ್ಲಿರೋ ಬೇರೆ ಬೇರೆ ವಿಧಗಳು ಯಾವು ಅಂತ ತಿಳ್ಕೊಳ್ಳೋಣ. ನಂತರ ಇದರ ಪ್ರೊಸೀಜರ್ ಮತ್ತು ಟೈಮ್ಲೈನ್ ಹೇಗಿದೆ, ಮತ್ತು ಕೊನೆಗೆ ನೌಕರರಿಗೆ ಅನ್ವಯ ಆಗೋ ಸೇವಾ ಅವಧಿ ಮತ್ತು ಇತರೆ ರೂಲ್ಸ್ ಬಗ್ಗೆ ಮಾತಾಡೋಣ. ಸರಿ, ಹಾಗಾದ್ರೆ ತಡ ಮಾಡೋದ್ ಬೇಡ, ಮೊದಲನೇ ವಿಭಾಗದಿಂದ ಶುರು ಮಾಡೋಣ. ಅದೇ 2026-27ರ ಟ್ರಾನ್ಸ್ಫರ್ ಗೈಡ್ಲೈನ್ಸ್. ಈ ವರ್ಷದ ಇಡೀ ಪ್ರಾಸೆಸ್ಗೆ ಇದೇ ಬೇಸ್. ನೋಡಿ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ, ಇದೇ ಆ ಅಫಿಷಿಯಲ್ ಸರ್ಕ್ಯುಲರ್. ಇದನ್ನ ಕರ್ನಾಟಕ ಸರ್ಕಾರ 13/4/2026ರಂದು ಹೊರಡಿಸಿದೆ. ನಾವು ಮಾತಾಡೋ ಪ್ರತಿಯೊಂದು ವಿಷಯ ಕೂಡ ನೇರವಾಗಿ ಇದೇ ಡಾಕ್ಯುಮೆಂಟ್ನಿಂದ ತಗೊಂಡಿರೋದು. ಇದು ತುಂಬಾ ಅಧಿಕೃತ ಮಾಹಿತಿ. ಓಕೆ, ಈಗ ನೆಕ್ಸ್ಟ್ ಸೆಕ್ಷನ್ಗೆ ಹೋಗೋಣ. ಟ್ರಾನ್ಸ್ಫರ್ಸ್ನಲ್ಲಿರೋ ಬೇರೆ ಬೇರೆ ವಿಧಗಳು ಯಾವುವು ಅಂತ ನೋಡೋಣ. ಯಾಕಂದ್ರೆ ಪ್ರೊಸೀಜರ್ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಯಾವ್ಯಾವ ತರಹದ ಟ್ರಾನ್ಸ್ಫರ್ಸ್ ಇವೆ ಅಂತ ಗೊತ್ತಿರ್ಬೇಕಲ್ವಾ? ಅದು ತುಂಬಾನೇ ಇಂಪಾರ್ಟೆಂಟ್. ಮೊದಲನೆಯದು ಕಂಪಲ್ಸರಿ ಟ್ರಾನ್ಸ್ಫರ್, ಅಂದ್ರೆ ಕಡ್ಡಾಯ ವರ್ಗಾವಣೆ. ಇದ್ರಲ್ಲೇನಾಗುತ್ತೆ ಅಂದ್ರೆ, ಕಾಂಪಿಟೆಂಟ್ ಅಥಾರಿಟಿ ಅಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಒಬ್ಬ ನೌಕರನ್ನ ಒಂದು ಪೋಸ್ಟ್ ಅಥವಾ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ವರ್ಗಾಯಿಸ್ತಾರೆ. ಇದು ಹೆಚ್ಚಾಗಿ ಅಡ್ಮಿನಿಸ್ಟ್ರೇಟಿವ್ ಕಾರಣಗಳಿಗಾಗಿ ನಡೆಯೋ ಒಂದು ಕಾಮನ್ ಪ್ರಾಸೆಸ್. ಎರಡನೇದು ರಿಕ್ವೆಸ್ಟ್ ಟ್ರಾನ್ಸ್ಫರ್. ಹೆಸರಲ್ಲೇ ಇದೆಯಲ್ಲ, ಇದು ನೌಕರರು ತಾವೇ ಅರ್ಜಿ ಹಾಕಿ ಕೇಳ್ಕೊಳ್ಳೋದು. ಒಂದು ವೇಳೆ ಯಾವುದಾದ್ರೂ ಪೋಸ್ಟ್ ಖಾಲಿ ಇದ್ರೆ ಅಥವಾ ತಮಗಿಂತ ಕಮ್ಮಿ ಸರ್ವಿಸ್ ಇರೋರು ಕೆಲಸ ಮಾಡ್ತಿರೋ ಜಾಗಕ್ಕೆ ಟ್ರಾನ್ಸ್ಫರ್ ಕೇಳ್ಕೊಳ್ಬಹುದು. ಇನ್ನು ಮೂರನೇದು ಮ್ಯೂಚುವಲ್ ಟ್ರಾನ್ಸ್ಫರ್. ಇದು ತುಂಬಾನೇ ಸಿಂಪಲ್. ಒಂದೇ ಕೇಡರ್ನಲ್ಲಿರೋ ಇಬ್ರು ಎಂಪ್ಲಾಯೀಸ್ ಒಬ್ರಿಗೊಬ್ರು ಮಾತಾಡಿಕೊಂಡು ಸರಿ ಅನ್ಸಿದ್ರೆ ಇಬ್ರೂ ಸೇರಿ ಒಂದು ಜಾಯಿಂಟ್ ಅಪ್ಲಿಕೇಶನ್ ಹಾಕಿ ಟ್ರಾನ್ಸ್ಫರ್ ತಗೋಬಹುದು. ಇಲ್ಲಿ ಇಬ್ರ ಒಪ್ಪಿಗೆ ಇರ್ಲೇಬೇಕು, ಅದು ಮಸ್ಟ್. ಸರಿ, ಟ್ರಾನ್ಸ್ಫರ್ ವಿಧಗಳ ಬಗ್ಗೆ ಗೊತ್ತಾಯ್ತು. ಈಗ ಇದರ ಪ್ರಾಕ್ಟಿಕಲ್ ಸೈಡ್ ನೋಡೋಣ, ಅಂದ್ರೆ ಪ್ರೊಸೀಜರ್ ಮತ್ತು ಟೈಮ್ಲೈನ್. ಈ ಟ್ರಾನ್ಸ್ಫರ್ ಪ್ರೋಸೆಸ್ ಯಾವಾಗ ಶುರುವಾಗುತ್ತೆ, ಯಾವಾಗ ಮುಗಿಯುತ್ತೆ, ಮತ್ತೆ ಇದರಲ್ಲಿ ಯಾರ್ಯಾರ ಜವಾಬ್ದಾರಿ ಏನೇನಿರುತ್ತೆ, ಎಲ್ಲವನ್ನೂ ಈ ಸೆಕ್ಷನಲ್ಲಿ ನೋಡೋಣ. ಈ ಡೇಟ್ಸ್ ತುಂಬಾ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಸರ್ಕ್ಯುಲರ್ ಪ್ರಕಾರ ಟ್ರಾನ್ಸ್ಫರ್ ಪ್ರಾಸೆಸ್ ಏಪ್ರಿಲ್ 15, 2026ಕ್ಕೆ ಶುರುವಾಗುತ್ತೆ ಮತ್ತು ಮೇ 31, 2026ರ ಒಳಗೆ ಪೂರ್ತಿ ಪ್ರಾಸೆಸ್ ಮುಗ್ದೇ ಇರಬೇಕು. ಇದೊಂದು ಸ್ಟ್ರಿಕ್ಟ್ ಡೆಡ್ಲೈನ್. ಹಾಗಾದ್ರೆ ಈ ಇಡೀ ಪ್ರೋಸೆಸ್ಸನ್ನ ಮ್ಯಾನೇಜ್ ಮಾಡೋರು ಯಾರೋ? ಅದು ಅಪಾಯಿಂಟಿಂಗ್ ಅಥಾರಿಟಿ. ಅವರ ಜವಾಬ್ದಾರಿಗಳೇನು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಫಸ್ಟ್, ಕಂಪಲ್ಸರಿ ಮತ್ತೆ ರಿಕ್ವೆಸ್ಟ್ ಟ್ರಾನ್ಸ್ಫರ್ಗಳಿಗೆ ಎಲ್ಲೆಲ್ಲಿ ವೇಕೆನ್ಸಿ ಇದೆ ಅಂತ ಐಡೆಂಟಿಫೈ ಮಾಡಬೇಕು. ಆಮೇಲೆ ಫೈನಲ್ ವೇಕೆನ್ಸಿ ಲಿಸ್ಟನ್ನ ಪಬ್ಲಿಷ್ ಮಾಡಬೇಕು. ನಂತರ ಸೀನಿಯಾರಿಟಿ ಪ್ರಕಾರ ಟ್ರಾನ್ಸ್ಫರ್ ಕೌನ್ಸಿಲಿಂಗ್ ನಡೆಸಿ ಲಾಸ್ಟಲ್ಲಿ ಅಫಿಷಿಯಲ್ ಟ್ರಾನ್ಸ್ಫರ್ ಆರ್ಡರ್ಸ್ ಇಶ್ಯೂ ಮಾಡ್ತಾರೆ. ಓಕೆ, ಈಗ ನಮ್ಮ ಕೊನೆಯ ಮತ್ತು ಬಹುಶಃ ಎಲ್ಲರಿಗೂ ಅತಿ ಮುಖ್ಯವಾದ ಸೆಕ್ಷನ್ಗೆ ಬಂದಿದ್ದೀವಿ. ಅದೇ ಸರ್ವಿಸ್ ಪೀರಿಯಡ್ ಮತ್ತು ರೂಲ್ಸ್. ಟ್ರಾನ್ಸ್ಫರ್ಗೆ ಎಲಿಜಿಬಲ್ ಆಗೋಕೆ ಪ್ರತಿಯೊಬ್ಬ ನೌಕರನು ತಿಳಿದುಕೊಳ್ಳೇಬೇಕಾದ ಕೆಲವು ಇಂಪಾರ್ಟೆಂಟ್ ಕಂಡೀಷನ್ಸ್ ಇಲ್ಲಿವೆ. ಸಾಮಾನ್ಯವಾಗಿ ಎಲ್ಲಾ ಸರ್ಕಾರಿ ನೌಕರರ ಮನಸ್ಸಲ್ಲೂ ಒಂದು ಪ್ರಶ್ನೆ ಇರುತ್ತೆ. ರಿಕ್ವೆಸ್ಟ್ ಟ್ರಾನ್ಸ್ಫರ್ ಬೇಕು ಅಂದ್ರೆ ಮಿನಿಮಮ್ ಎಷ್ಟು ವರ್ಷ ಸರ್ವಿಸ್ ಮಾಡಿರಬೇಕು ಅಲ್ವಾ? ಬನ್ನಿ ಮುಂದಿನ ಸ್ಲೈಡ್ನಲ್ಲಿ ಇದಕ್ಕೆ ಉತ್ತರ ನೋಡೋಣ. ಈ ಟೇಬಲ್ ಅನ್ನ ಸ್ವಲ್ಪ ಗಮನವಿಟ್ಟು ನೋಡಿ. ಗ್ರೂಪ್ ಎ ಆಫೀಸರ್ಸ್ಗೆ ಮಿನಿಮಮ್ 2 ವರ್ಷ, ಗ್ರೂಪ್ ಬಿ ಆಫೀಸರ್ಸ್ಗೆ 3 ವರ್ಷ, ಗ್ರೂಪ್ ಸಿ ಎಂಪ್ಲಾಯೀಸ್ಗೆ 4 ವರ್ಷ ಮತ್ತು ಗ್ರೂಪ್ ಡಿ ಎಂಪ್ಲಾಯೀಸ್ಗೆ 7 ವರ್ಷ. ಇದೇನಿದು ಅಂದ್ರೆ, ರಿಕ್ವೆಸ್ಟ್ ಟ್ರಾನ್ಸ್ಫರ್ ಬೇಕು ಅನ್ನೋರು ತಾವು ಈಗ ಕೆಲಸ ಮಾಡ್ತಿರೋ ಪೋಸ್ಟ್ನಲ್ಲಿ ಇಷ್ಟು ವರ್ಷಗಳನ್ನಾದ್ರೂ ಕಂಪ್ಲೀಟ್ ಮಾಡಿರ್ಲೇಬೇಕು. ಇದು ಮಿನಿಮಮ್ ಸರ್ವಿಸ್ ರಿಕ್ವೈರ್ಮೆಂಟ್. ಇಷ್ಟೇ ಅಲ್ಲ, ಇನ್ನೂ ಕೆಲವು ಇಂಪಾರ್ಟೆಂಟ್ ರೂಲ್ಸ್ ಇವೆ. ಉದಾಹರಣೆಗೆ, ಗಂಡ ಹೆಂಡತಿ ಇಬ್ರೂ ಗೌರ್ಮೆಂಟ್ ಜಾಬ್ನಲ್ಲಿದ್ರೆ ಆದಷ್ಟು ಅವ್ರನ್ನ ಒಂದೇ ಕಡೆ ಪೋಸ್ಟಿಂಗ್ ಮಾಡೋಕೆ ಪ್ರಿಫರೆನ್ಸ್ ಕೊಡ್ತಾರೆ. ಆಮೇಲೆ ಯಾರಾದ್ರೂ ತುಂಬಾ ಸೀರಿಯಸ್ ಹೆಲ್ತ್ ಇಶ್ಯೂಸಿಂದ ಅಂದ್ರೆ ಇನ್ಪೇಷಂಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ತಿದ್ರೆ ಅವರಿಗೂ ಸ್ಪೆಷಲ್ ಕನ್ಸಿಡರೇಷನ್ ಇರುತ್ತೆ. ನೆನ್ಪಿಡಿ, ಎಲ್ಲಾ ಟ್ರಾನ್ಸ್ಫರ್ಸ್ ಕೂಡ ಕೌನ್ಸಿಲಿಂಗ್ ಮೂಲಕವೇ ಆಗೋದು ಮತ್ತು ಈ ಟ್ರಾನ್ಸ್ಫರ್ ಪೀರಿಯಡ್ನಲ್ಲಿ ಒಬ್ರಿಗೆ ಒಂದೇ ಸಾರಿ ವರ್ಗಾವಣೆ ಮಾಡೋದು. ಕೊನೆಗೆ ಹೇಳೋದಾದ್ರೆ, ಈ ಎಲ್ಲ ರೂಲ್ಸ್ ಯಾಕೆ? ಇದರ ಹಿಂದಿರೋ ದೊಡ್ಡ ಉದ್ದೇಶ ಒಂದೇ, ಟ್ರಾನ್ಸ್ಫರ್ ಪ್ರೋಸೆಸ್ಸನ್ನ ಫೇರ್ ಆಗಿ ಮತ್ತೆ ಟ್ರಾನ್ಸ್ಪರೆಂಟ್ ಆಗಿ ನಡೆಸೋದು. ಅಂದ್ರೆ ಎಲ್ಲರಿಗೂ ಒಂದು ಸಮಾನವಾದ ಅವಕಾಶ ಸಿಗಬೇಕು, ಯಾರಿಗೂ ಅನ್ಯಾಯ ಆಗ್ಬಾರ್ದು ಅನ್ನೋದೇ ಇದರ ಗುರಿ.
ಇದಿಷ್ಟು 2026-27ನೇ ಸಾಲಿನ ಟ್ರಾನ್ಸ್ಫರ್ ಗೈಡ್ಲೈನ್ಸ್ನ ಒಂದು ಕಂಪ್ಲೀಟ್ ಅನಾಲಿಸಿಸ್. ನೋಡಿ, ಈ ವಿಷಯದ ಬಗ್ಗೆ ಮುಂದೆ ಯಾವುದೇ ಅಪ್ಡೇಟ್ಸ್ ಬಂದ್ರೂ ಅದರ ಬಗ್ಗೆ ನಿಖರವಾದ ಮಾಹಿತಿ ಬೇಕು ಅಂದ್ರೆ ತಪ್ಪದೇ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.